ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮಿಬ್ಬರಿಗೆ ಸ್ಪೆಷಲ್ ಡೇ. ಅದೇನು ಅಂತ ಅಂದ್ರೆ ಇವಾಗ ಹೇಳಲ್ಲ, ರೆಡಿ ಆದ್ಮೇಲೆ ಹೇಳ್ತೀವಿ. ಸ್ಪೆಷಲ್ ಏನು ಅಂತ ಅಂದ್ರೆ ಇವತ್ತಿಗೆ ನಾವು ಮದ್ವೆ ಆಗಿ 2 ವರ್ಷ ಆಯ್ತು. ಹೌದು, ತುಂಬಾ ಕಷ್ಟಪಟ್ಟು ಸಂಸಾರ ಮಾಡಿದೆ. ಕಷ್ಟಪಟ್ಟು ಸಂಸಾರ ಮಾಡಿದ್ ನಾನು, ನೀನಲ್ಲ. ನಿಜ ಹೇಳ್ಬೇಕಂದ್ರೆ ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ಸಂಸಾರ ಮಾಡಿದ್ದು. ಹೌದು, ನಿಜನೇ, ಇಷ್ಟಪಟ್ಟು ಸಂಸಾರ ಮಾಡಿದ್ದು. ಸೆಕೆಂಡ್ ಇಯರ್ ಆನಿವರ್ಸರಿಗೆ ಸತ್ಯನಾರಾಯಣ ಪೂಜೆನ ಹಾಸನದ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ವಿ. ದೇವ್ರ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಇನ್ನ ಪೂಜೆ ಬಗ್ಗೆ ಹೇಳೋದಾದ್ರೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ರು. ನಾವು ಮದ್ವೆಲ್ ಬಿಟ್ರೆ ಇಲ್ಲೇನೆ ಹಾರ ಬದಲಾಯಿಸಿದ್ರು. ಇಲ್ಲಿ ನೋಡಿ ಅತ್ತೆ ಸೊಸೆನ ಹೆಂಗ್ ಹಾಡ್ ಹೇಳ್ತಾ ಇದಾರೆ. ನನ್ ಬೇಬಿ ಬರೀ ಬಾಯಲ್ಲಾಡ್ಸ್ತಿದ್ಲಷ್ಟೇ, ಹಾಡಂತೂ ಹೇಳ್ತಾನೆ ಇರ್ಲಿಲ್ಲ. ನಾವು ಲವ್ ಮಾಡಿ 10 ವರ್ಷ, ಮದ್ವೆ ಆಗಿ 2 ವರ್ಷ ಆಯ್ತು. ಗಂಡ ಹೆಂಡತಿ ಅಂದ್ರೆ ಬರೀ ಸುಖದಲ್ಲಷ್ಟೇ ಅಲ್ಲದೆ ದುಃಖದಲ್ಲೂ ಜೊತೆಗಿರ್ಬೇಕು. ಗಂಡ ಹೆಂಡತಿ ಮಧ್ಯ ಪ್ರೀತಿ ಪ್ರೇಮ ಬೇಜಾರು ಜಗಳ ಇದ್ದೇ ಇರುತ್ತೆ. ಆದ್ರೆ ಪ್ರೀತಿ ಪ್ರೇಮನ ಪ್ರಪಂಚಕ್ಕೆ ತೋರಿಸಬೇಕು, ಜಗಳ ಬೇಜಾರನ 4 ಗೋಡೆ ಮಧ್ಯೆ ಇಡಬೇಕು, ಅದನ್ನ ಬೇರೆಯವ್ರ ಮುಂದೆ ಪ್ರದರ್ಶನ ಮಾಡಬಾರ್ದು. ಇಬ್ರಲ್ಲಿ ಒಬ್ರಿಗೊಬ್ಬ ಬಂದ್ರು ಇನ್ನೊಬ್ರು ಸಮಾಧಾನ ಮಾಡ್ಬೇಕು, ಆಗ್ಲೇ ಗಂಡ ಹೆಂಡತಿ ಸಂಬಂಧ ಗಟ್ಟಿಯಾಗಿರೋದು. ಬೇರೆಯವ್ರ ಮುಂದೆ ಗಂಡ ಹೆಂಡತಿ ಗಂಡನ್ ಗೌರವ ಕಳಿಬಾರ್ದು, ಕಾಪಾಡಬೇಕು. ಅವಾಗ್ಲೇ ನಿಮ್ಮ ಸಂಬಂಧ ಆದರ್ಶವಾಗಿರುತ್ತೆ.